ನೋಡಿ ಗೈಸ್, ಗಟ್ರೆಲ್ಲ ತೆರೆದಿಟ್ಟವ್ರೆ. ಇದ್ರೊಳಗಡೆ ಯಾರಾದ್ರೂ ಬಿದ್ರೆ ಅವ್ರ ಮೂಳೆನು ಸಿಗಲ್ಲ ಗೈಸ್. ಮತ್ತೆ ಈಗ ಆಗಿರೋದು ಎಲ್ಲಂತಂದ್ರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಎದುರುಗಡೆನೆ. ಸೊ ನಮಸ್ಕಾರ, ಕರ್ನಾಟಕ ಆಗಿದ್ರಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ನಾವು 4 ಜನನು ಕಾಲೇಜ್ಗೆ ನಡ್ಕೊಂತಾನೆ ಹೋಗ್ತಾ ಇದೀವಿ. ಬಸ್ ಇಲ್ಲ ಏನಿಲ್ಲ, ನಮ್ಗಂತೂ ಸಾಕಾಗೋಗಿದೆ ಗೈಸ್. ನಮಸ್ಕಾರ ಬೀದರ್ ಮಂದಿ, ಎಲ್ಲರೂ ಆರಾಮಿದ್ರೆ ಎಲ್ಲರೂ ಬಗ್ಗೆಶ್ ಕುಂತಾರ ನೋಡ್ರಿ ಸಂತು ಬಾಯಿಕ. ಇವಾಗ ಇಂಟರ್ನಲ್ ಇತ್ತು, ಫುಲ್ ಗಿಚ್ ಅಂತ ಎಲ್ಲಾನು ಬರ್ದು ಬಿಟ್ವಿ ಗೈಸ್. ಚೆನ್ನಾಗಿ ಬರ್ದಿರೋ ಖುಷಿಯಲ್ಲಿ ನಾವು 3 ಹೋಗ್ತಾ ಇದೀವಿ ಪಾಪ್ನಾಸ್ಗೆ. ಸಿಟಿಲಿ ಹೋದ್ರೆ ಪೊಲೀಸರ ಕಾಟ ಅಂತ ನಾವು ಹೋಗ್ತಾ ಇದೀವಿ ಗಲ್ಲಿಯಿಂದ. ಫೈನಲಿ ನಾವು ರೀಚ್ ಆಗಿಬಿಟ್ವಿ ಪಾಪ್ನಾಸ್ಗೆ. ದೂರದಿಂದಾನೇ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗ್ಬಿಟ್ಟಿವಿ ಒಂದು ಪೀಸ್ಫುಲ್ ಆಗಿರೋ ಲೊಕೇಶನ್ಗೆ. ಈ ಜಾಗ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಪಾಪ್ನಾಸ್ ಇಂದ ನಾವು ಹೋಗ್ತಾ ಇದೀವಿ ಮನೆಗೆ. ಅಷ್ಟರಲ್ಲೇ ನಮ್ ವಿಶಾಲ್ ಅಣ್ಣ ಸಿಗ್ದ. ಇಲ್ಲಿ ಇಬ್ರು ಒಂದೊಂದು ವಾಟರ್ ಮೆಲನ್ ತಗೊಂಡಿದೀವಿ ತಿನ್ನೋದಕ್ಕೆ. ಮನೆಗೆ ಹೋಗಿದ್ಮೇಲೆ ನನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ, ಆದ್ರೆ ಮಲಗಳಿಗೆ ಹುಲ್ ತರೋದಕ್ಕೆ ಮಹೇಶ್ವರ ಹೊಲಕ್ಕೆ ಹೋಗ್ತಾ ಇದೀನಿ. ಮಹೇಶ್ವರ ಹೊಲಕ್ಕೆ ಹೋದ್ಮೇಲೆ ಅಲ್ಲಿ ವವಡಿ ಸುಟ್ವಿ. ಇದು ತಿನ್ನಕಂತ ಅಲ್ಟಿಮೇಟ್ ಆಗಿರುತ್ತೆ ಗೈಸ್. ಅದಾದ್ಮೇಲೆ ಮನೆ ಹೋಗಿ ಮಲಗಳಿಗೆ ಹುಲ್ ಕೊಟ್ಬಿಟ್ಟು ಪಾರಿವಾಳಗಳನ್ನ ಹೊರಗಡೆ ಬಿಟ್ಟು ಜೋಳ ಹಾಕ್ತಿ ಹೋಗಿ ತಿನ್ನೋದಕ್ಕೆ. ಅಷ್ಟರಲ್ಲಿ ನಂಗೊಂದು ಗುಡ್ ನ್ಯೂಸ್ ಸಿಕ್ತು. ಏನಂತಂದ್ರೆ ಇದು ಪಾರಿವಾಳ ಮರಿ ಹೊರಗೆ ಬಂದಿದೆ ಮೊಟ್ಟೆಯಿಂದ. ಮತ್ತೆ ಈ ಮೊಟ್ಟೆನಲ್ಲೂ ಕ್ರ್ಯಾಕ್ ಬಂದಿದೆ. ಇದನ್ನು ನಾಳೆ ಅನ್ನಷ್ಟರಲ್ಲಿ ಹೊರಗಡೆ ಬರುತ್ತೆ ಇದ್ರೊಳಗಿಂತ ಮರಿನು. ಮತ್ತೆ ಮೀನ್ಗಳಿಗೂ ಊಟ ಕೊಟ್ಬಿಟ್ಟೆ. ನಮ್ಮ ಚಾನೆಲ್ಗೆ ಹೊಸಬ್ರಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಸಿಗ್ತೀನಿ ಗೈಸ್. ಬಾಯ್.